ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಮೇ ಮಂತು ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ, ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸೊ ಒನ್ ಥಿಂಗ್ ಹೇಳ್ತೀನಿ, ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋರಲ್ಲಿ ನಂಬರ್ 2 ಅಲ್ಲಿರೋರು ಕಟಕ್ ರಾಶಿಯವರೇ. ಕೆಲವ್ರು ನನಗೆ ಕೇಳ್ತಾರೆ, ಯಾಕೆ ನೀವು ಕಟಕ್ ರಾಶಿಯವ್ರ ವಿಡಿಯೋಸ್ ಹಾಕಲ್ಲ, ಮರ್ತು ಬಿಡ್ತೀರಾ ಕೊನೆಗೆ ಅಂತ ಹೇಳಿ. ನನಗನ್ಸಲ್ಲ ಅವ್ರು ರೀಡಿಂಗ್ ಮಾಡಬೇಕು ಅಂತ. ಸೊ ಲೈಫ್ ಚೆನ್ನಾಗಿದೆ ಅಂತಲೇ ಅನಿಸೋದು. ಪರ್ಸ್ನಲಿ ನಂಗೆ ತುಂಬ ಜನ ಗೊತ್ತಿರೋದ್ರಿಂದ. ಸೊ ಏನೋ ಗೊತ್ತಿಲ್ಲ, ಅದು ನಾನು ಮರ್ತು ಬಿಡ್ತೀನಿ, ಮಾಡಿರ್ತೀನಿ, ಅಪ್ಲೋಡ್ ಮಾಡಿರಲ್ಲ. ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಏಸ್ ಆಫ್ ಕಪ್ಸ್ ಫಸ್ಟ್ ಕಾರ್ಡ್ ಬಂದಿದೆ, ಸೆಕೆಂಡ್ ಕಾರ್ಡ್ ಈಸ್ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಲಗ್ನ ಲಾರ್ಡ್ ಮೂನ್ ಎಕ್ಸೊಲೇಟೆಡ್ ಅಂತ ಹೇಳ್ತೀವಿ. ಇದಕ್ಕಿಂತಲೂ ಲಕ್ಕಿಯೆಸ್ಟ್ ದಿನಗಳು ಕಟಕ್ ರಾಶಿಯವ್ರ ಲೈಫಲ್ಲಿ ಯಾವುದೂ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಟುಡೇ ಈಸ್ ದ ಡೇ. ನನ್ನ ರೀಡಿಂಗ್ನ ನೀವು ಯಾವತ್ತು ಕೇಳ್ತಾ ಇದ್ದೀರಾ ಅವತ್ತಿಂದನೇ ನಿಮ್ಮ ಟೈಮ್ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ದೇರ್ ಈಸ್ ಎ ಸಮ್ ಒನ್ ಲೆಟ್ಟಿಂಗ್ ಗೋ ಅಂತ ಹೇಳ್ತೀವಿ. ಶೋರ್ ನಿಮಗೂ ಅವ್ರಿಗೂ ಆಗಿ ಬರ್ತಾ ಇಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದೆ. ಅವರು ನಿಮಗೂ ಅವ್ರ ಪೇರೆಂಟ್ಸ್ಗೂ, ಅವ್ರಿಗೂ ನಿಮಗೂ ನಥಿಂಗ್ ಈಸ್ ಗುಡ್ ಅಂದರೆ ಲೆಟ್ಟಿಂಗ್ ಗೋ ಅಂತ ಹೇಳ್ತೀನಿ. ಬಿಟ್ಬಿಡಿ. ಕೆಲವೊಮ್ಮೆ ತುಂಬಾ ಪೇರೆಂಟ್ ಓರಿಯೆಂಟೆಡ್ ಇರ್ತೀರ ನೀವು. ನಿಮ್ಮ ಪಾರ್ಟ್ನರ್ನ ನೀವು ಅವ್ರ ಮಾತನ್ನ ಕೇಳಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಮಾಡೋ ರೀತಿ ನಿಮಗೆ ಕಟಕ್ ರಾಶಿಯವ್ರಿಗೆ ಗೊತ್ತಿರಲ್ಲ. ತುಂಬ ಈಗೋ ಎಷ್ಟಿಕ್ಕಾಗಿ ಮೇಲ್ ಈಗೋ ಇರಲಿ, ಫಿಮೇಲ್ ಈಗೋ ಇರಲಿ, ನಾನು ಜೆಂಡರ್ ಡಿಕ್ಷನ್ ಏನು ಹೇಳ್ತಾರೆ, ಯಾವುದೋ ಜೆಂಡರ್ಗೆ ಹೇಳ್ತಾ ಇಲ್ಲ, ಇನ್ ಜನರಲ್ ಹೇಳ್ತಾ ಇದ್ದೀನಿ. 3 ಆಫ್ ಸಾರ್ಡ್ಸ್ ಕಾರ್ಡ್ ಇದೆ, 7 ಆಫ್ ಸಾರ್ಡ್ಸ್ ಜೊತೆ ಅಂದರೆ ತಿಳ್ಕೊಳ್ಳಿ, ಮದುವೆ ಆಗಿದೆ, ಮಗು ಕೂಡ ಇರ್ಬೋದು. ಆದರೂ ಕೂಡ ಏನೋ ಒಂದು ಕಿರಿಕಿರಿ ನಿಮ್ಗೆ ಅನ್ನಿಸ್ಬೋದು, ನನ್ನ ಗಂಡನೇ ಸರಿ ಇಲ್ಲ, ನನ್ನ ಹೆಂಡ್ತಿನೇ ಸರಿ ಇಲ್ಲ ಅಂತ. ಯಾವತ್ತೂ ನೀವು ಪೇರೆಂಟ್ಸ್ ಮೇಲೆ ಬ್ಲೇಮ್ ಮಾಡೋದೇ ಇಲ್ಲ. ಅವ್ರ ಪೇರೆಂಟ್ಸ್ ಇರಲಿ, ನಿಮ್ಮ ಪ್ಲೇಮೆಸ್ ಇರಲಿ, ಒಂದು ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಆಗುತ್ತೆ ಅಲ್ಲಿ. ನೋಡಿದ್ದೀರಾ, ಯಾರಾದರೂ ದೂರ ಇರ್ತಾರೆ, ಇಬ್ಬರೇ ಇರ್ತಾರೆ ಅಂತ ಅನ್ನೋರ ಲೈಫಲ್ಲಿ ಡಿವೋರ್ಸ್ ರೇಷೋ ಎಷ್ಟು ಕಮ್ಮಿ ಇರುತ್ತೆ ಅಂತ. ನೀವು ಇನ್ ಕೇಸ್ ನೀವು ಇಬ್ಬರೇ ಇದ್ದರೂ ಕೂಡ ಯಾವಾಗಲೂ ನಿಮ್ಮ ಪೇರೆಂಟ್ಸ್ಗೆ ಪಿನ್ ಟು ಪಿನ್ ಹೇಳ್ತೀರಾ, ಪಿನ್ ಟು ಪಿನ್ ಮಾಡ್ತೀರಾ ಅಂದರೆ ಅವರು ಡೈವೋರ್ಸ್ ಆಗಿರುತ್ತೆ. ನಿಮ್ಮ ಲೈಫ್ನೂ ನೀವು ಲೀಡ್ ಮಾಡೋಕ್ಕೆ ಕಲೀರಿ. ಬಿಕಾಸ್ 7 ಆಫ್ ಸೋರ್ಡ್ಸ್ ಕಾರ್ಡ್ ಈಸ್ ಯು ಆರ್ ಬ್ಲೇಮಿಂಗ್ ಸಮ್ ಒನ್ ಅಂತ ಹೇಳ್ತೀನಿ. ಎಲ್ಲರೂ ಮನುಷ್ಯರೇ, ಯಾರೂ ದೇವರಾಗೋಕ್ಕಾಗೋದಿಲ್ಲ. ಬಿಕಾಸ್ 4th ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಈ ಪರ್ಸನ್ ರಾಂಗ್ ವಿತ್ ಯು ಅಂತ ಅದರ್ ಪರ್ಸನ್ ಬಿಟ್ಟೋಗಿದ್ದಾರೆ, ಸಪ್ರೇಷನ್ ಡಿವೋರ್ಸ್ವರೆಗೂ ಹೋಗಿದೆ. ಕೆಲವ್ರದ್ದು ಫಾರಿನ್ ಲೈಫ್ ಟ್ರಾವೆಲ್ ಅಂತ ಹೇಳ್ತೀನಿ. ತುಂಬ ಮಾತಾಡ್ತೀರಾ ಬಟ್ ಯಾವುದೇ ಆ್ಯಕ್ಷನ್ಸ್ನ ತೊಗೊಳ್ಳೋದಿಲ್ಲ. ಮೆಜಿಷಿಯನ್ ಕಾರ್ಡ್ ಜೊತೆ 6 ಆಫ್ ಕಪ್ಸ್ ಬಂದರೆ ಲೇಸಿಯೆಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಡೈಲಿ ಡಿಸೈಡ್ ಮಾಡ್ತೀರಾ, ನಾನು 7 ಗಂಟೆಗೆ 6 ಗಂಟೆಗೆ ಹೇಳ್ತೀನಿ ಅಂತ 10 ಗಂಟೆಗೆ ಹೇಳ್ತೀರಾ ನೀವು. ಇನ್ ಕೇಸ್ ನೀವು ಕೆಲಸದಲ್ಲಿ ಯಾವುದಾದ್ರೂ ಕಾಲ್ ಮೀಟಿಂಗ್ಸ್ನು ಕೂಡ ತುಂಬ ಮಿಸ್ ಮಾಡ್ತೀರಾ. ಎಕ್ಸಸೈಸ್ ಮಾಡ್ತೀನಿ ಅಂತೀರಾ, ಮಿಸ್ ಮಾಡ್ಕೊಳ್ತೀರಾ. 4th ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದೆ. ಫಾಸ್ಟ್ ಲೈಫ್ ಲವರ್ ಈಸ್ ಕಮ್ಮಿಂಗ್. ಫಾಸ್ಟಲ್ಲಿ ಬ್ರೇಕಪ್ ಆಗಿರೋ ವ್ಯಕ್ತಿ ಬರ್ತಾರೆ, ರೀಕನ್ಸಿಲೇಷನ್, ಸೋಲ್ಮೇಟ್ಸ್ ಈಸ್ ಕಮ್ಮಿಂಗ್ ಟುಗೆದರ್. ನೀವೇನಾದರೂ ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದು ಇದು ವರ್ಕೌಟ್ ಆಗಲ್ಲ ಅಂತ ಅಂದ್ಕೊಂಡಿದ್ರು ಕೂಡ ಅದು ವರ್ಕೌಟ್ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ. ನಿಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಒಪ್ಕೊಳ್ತಾರೆ. 4 ಆಫ್ ವಾಂಡ್ಸ್ ಕಾರ್ಡ್ ಇದೆ. ಆಲ್ರೆಡಿ ಮನೆ ತೊಗೊಂಡಿರ್ಬೋದು, ಲೋನ್ ಮುಟ್ಟಿಸ್ತೀರಾ. ತೊಗೊಂಡಿಲ್ಲ ಅಂದರೆ ಮನೇನ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ. 9 ಆಫ್ ಪೆಂಟಿಕಲ್ಸ್ ಕಾರ್ಡ್ಸ್ ಇದೆ. ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ, ಇನ್ನೂ ಸ್ಟೇಬಲ್ ಆಗ್ತೀರಾ ನೀವು. 5 ಆಫ್ ಪೆಂಟಿಕಲ್ಸ್ ಕಾರ್ಡ್ ಇದೆ. ವಿಶ್ ಫುಲ್ ಫಿಲ್ಲಿಂಗ್ ಅಂತ ಹೇಳ್ತೀನಿ ನಾನು. ಸೊ ವಿಶಿಂಗ್ ಎನಿಥಿಂಗ್, ಫಾರ್ಗಿವ್ನೆಸ್ ಈಸ್ ಎ ಮೇನ್ ಕೀ ಅಂತ ಹೇಳ್ತೀನಿ. ಯಾವುದೇ ರೀತಿ ಗಜ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. 2 ಆಫ್ ಯು ಬಿಲೀವ್ ಈಚ್ ಅದರ್. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೊಳ್ಳಿ. ಸಮ್ವನ್ ಈಸ್ ಸಿಂಗಲ್ ಇರೋರು. 9 ಆಫ್ ಪೆಂಟಿಕಲ್ಸ್ ಯಾವಾಗಲೂ ಸಿಂಗಲ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ. ಅವ್ರ ಲೈಫಲ್ಲಿ ಹೊಸ ವ್ಯಕ್ತಿ ಬರೋ ಚಾನ್ಸಸ್ ಇದೆ. ತುಂಬ ಬೇಗ ರೀಡಿಂಗ್ ಹೇಳ್ತಾ ಇದ್ದೀನಿ ಅಂತ ಅನಿಸಿದ್ರು ರಿವೈಂಡ್ ಮಾಡಿ ಕೇಳಿ. ರೆಕಗ್ನೇಷನ್ ಈಸ್ ಕಮ್ಮಿಂಗ್. ಕೆರಿಯರಲ್ಲಿ ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟಡೀಸಲ್ಲಿ. ಫೇತ್ ಬ್ರಿಂಗಿಂಗ್ ಯು ಲಕ್. 2 ಆಫ್ ಯು ಟುಗೆದರ್ ಅಂತ ಹೇಳ್ತೀವಿ. ಜುಪಿಟರ್ ಇನ್ 12th ಹೌದು, ಗುರು 12ನೇ ಮನೆಯಲ್ಲಿರೋದ್ರಿಂದ ಮ್ಯಾಟರ್ ಆಫ್ ಟೈಮ್ ಅಂತ ಹೇಳ್ತೀನಿ. ಥಿಂಕ್ ವಾಟ್ ಯು ವಾಂಟ್ ಅಂತ ಹೇಳ್ತೀನಿ ನಾನು. ಮ್ಯಾನಿಫೆಸ್ಟ್ ವಾಟ್ ಯು ವಾಂಟ್. ಓವರ್ ಥಿಂಕ್ ಮಾಡಬೇಡಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಟ್ ದ ಎಂಡ್ ಅದು ಸಿಗುತ್ತೆ. ಸೊ ಒಂದು ನಿಮ್ಮದು ವೇಟ್ ಲಾಸ್ ಆಗ್ಬೋದು, ಇಲ್ಲ ಒಂದು ವೇಟ್ ಗೇನ್ ಆಗ್ಬೋದು. ಕಟಕ್ ರಾಶಿಯವರು ಒಂದು ತುಂಬ ದಪ್ಪ ಇರ್ತಾರೆ, ಇಲ್ಲ ತುಂಬ ಸಣ್ಣ ಇರ್ತಾರೆ. ಸೊ ಬ್ಯಾಲೆನ್ಸ್ ಯುವರ್ ಹೆಲ್ತ್ ಅಂತ ಹೇಳ್ತೀನಿ. ನೀವು ಹೆಲ್ದಿಯಾಗಿ ಇರ್ತೀರ. ಸೊ ನೀವು ತುಂಬ ದಪ್ಪ ಇದ್ದೀರ ಅಂದರೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರೋಲ್ಲ. ತುಂಬ ತಿನ್ನಿದ್ದೀರ ಅಂದರೂ ಹೆಲ್ತ್ ಪ್ರಾಬ್ಲಮ್. ನೋಡೋರಿಗೆ ನಿಮಗೇನೋ ಹೆಲ್ತ್ ಇಶ್ಯೂ ಇದೆ ಅಂತ ಅಂದ್ಕೊಳ್ತಾರೆ. ಸೊ
ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್. ಯಾವುದೋ ಒಂದು ಹಳೇ ಒಂದು ಮಾತುಕತೆನ, ಗ್ರಜ್ನ ಮನಸ್ಸಲ್ಲಿ ಇಟ್ಕೊಂಡು ಕೊನೆವರೆಗೂ ಒಬ್ಬ ವ್ಯಕ್ತಿನ ದ್ವೇಷ ಮಾಡಬೇಡಿ ಅಂತ ಹೇಳ್ತೀನಿ. ಇವಾಗಲಾದರೂ ಅವ್ರು ನಿಮ್ಮ ಪಾಡಿಗೆ ನಿಮಗೆ ಬಿಟ್ಟಿದ್ದಾರೆ, ಯಾವಾಗಲಾದರೂ ಒಂದೆರಡು ಸರ್ತಿ ಮಾತಾಡ್ತಾರ, ಸಿಗ್ತಾರ, ಚೆನ್ನಾಗಿ ಮಾತಾಡಿ, ಚೆನ್ನಾಗಿರಿ. ನಾನು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಮೂನ್ ಕಾರ್ಡ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲ ಸರಿ ಇದೆ, ನಿಮ್ಮ ಮೈಂಡಲ್ಲಿದೆ ಏನೂ ಸರಿ ಇಲ್ಲ, ನನ್ನ ಲೈಫಲ್ಲಿ ಅದಾಗಬೇಕು ಇದಾಗಬೇಕು ಅಂತ. ಇಷ್ಟೇ ಎಲ್ಲರ ಲೈಫ್ ಇರೋದು, ಇದಕ್ಕಿಂತ ಮೇಲೆ ಯಾರೂ ಇರೋಕ್ಕಾಗಲ್ಲ. ಸೊ ಸರ್ವೈವಲ್ ಟೈಮ್ ಅಂತ ಹೇಳ್ತೀವಿ. ಈ ವರ್ಷ ಏನಿದೆ ನೀವು ಜಸ್ಟ್ ಬದುಕೊಳ್ಳಿ ಅಂತ ಹೇಳೋ ವರ್ಷ, ಇದಕ್ಕಿಂತಲೂ ಮೇಲೆ ಏನೂ ಹೇಳಲ್ಲ. ಜಸ್ಟ್ ಸರ್ವೈವ್ ಮಾಡೋ ಟೈಮ್ ಅಂತ ಹೇಳ್ಬೋದು ಅಷ್ಟೇ. ನೋಡ್ತಾ ಇದ್ದೀರಲ್ವ ಜಗತ್ತಲ್ಲಿ ಏನೇನು ನಡೀತಾ ಇದೆ, ಏನೇನು ಆಗ್ತಾ ಇದೆ ಅಂತ. ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ, ಸೇಫಾಗಿದ್ದೀರಾ, ಮನೆ ಇದೆಯಾ, ಮಲ್ಕೊಳ್ತಿದ್ದೀರಾ, ಊಟ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ಯಾರಾದರೂ ನಂಬಿಕೆಯವ್ರು ಇದ್ದಾರೆ, ಅಷ್ಟೇ ಲೈಫು ಅಂತ ಹೇಳ್ತೀನಿ. ಥ್ಯಾಂಕ್ ಯು.